ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 42ನೇ ವಿಡಿಯೋ. ಇದರಲ್ಲಿ ಏನಂತ ಎಕ್ಸ್ಪೋನೆಂಟ್ಗಳ ಬಗ್ಗೆ ಹೇಳ್ತೀನಿ ಯಾವ ಥರ ಅಂತ. ಎಕ್ಸ್ಪೋನೆಂಟ್ ಅಂದರೆ ಯಾವುದೇ ನಂಬರ್ನ ಅದ್ರ ಪವರ್ ಎಷ್ಟು ಸತಿ ಗುಣಿಸಿದ್ರೆ ಅದೇ ಎಕ್ಸ್ಪೋನೆಂಟ್ಗಳು. ಇಲ್ಲಿ 2 ಪವರ್ ಆಫ್ 5 ಅಂತ ಆಯಿತು. 2 ಪವರ್ ಆಫ್ 5 ಅಂದರೆ 2ನ 5 ಸತಿ ಗುಣಿಸ್ಬೇಕು. 2 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 2 5 ಸತಿ ಆಯಿತು. ಎಷ್ಟಾಯಿತು? 2 2 4, 4 2 8, 8 2 16, 16 2 32. ಅಲ್ಲಿಗೆ ಇದು 32 ಅಂತ ಆಯಿತು. ಅದೇ ಥರ ಇದೇನು 3 ಕ್ಯೂಬು. 3 ಕ್ಯೂಬ್ ಅಂದರೆ ಯಾವ ಥರ? 3ನ 3 ಸತಿ ಗುಣಿಸ್ಬೇಕು. 3 ಕ್ಯೂಬ್ ಅಂದರೆ 3 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 3 ಅಂತ ಬರೀಬೇಕು. 3 3 9, 9 3 27. ಅಲ್ಲಿಗೆ ಇದು ಎಷ್ಟಾಯ್ತದ ಟೋಟಲ್ ಆಗಿ? 27 ಅಂತ ಆಯ್ತದ. ಅದು 3 ಕ್ಯೂಬು. ಅದೇ ಥರ ನೆಕ್ಸ್ಟು ಇದು 7 ಸ್ಕ್ವೇರ್ ಅಂದರೆ ಎಷ್ಟು ಅಂತ. 7 ಸ್ಕ್ವೇರ್ ಅಂದರೆ ಎಷ್ಟು? 7 ಟೈಮ್ಸ್ ಆಫ್ 7, 7 7 49, 49 7 ಸ್ಕ್ವೇರ್ ಅಂದರೆ. ಅದೇ ಥರ 10 ಪವರ್ ಆಫ್ 7 ಅಂದರೆ ಯಾವ ಥರ? 10ನ 7 ಸತಿ ಗುಣಿಸ್ಬೇಕು. 10 ಟೈಮ್ಸ್ ಆಫ್ 10 ಟೈಮ್ಸ್ ಆಫ್ 10 ಟೈಮ್ಸ್ ಆಫ್ 10 ಟೈಮ್ಸ್ ಆಫ್ 10 10 ಟೈಮ್ಸ್ ಆಫ್ 10 ಅಂತ. ಇವಾಗ ಯಾವ ಥರ ಅಂದರೆ 10ನ 7 ಸತಿ ಗುಣಿಸಿರೋದ್ರಿಂದ 1 ಹಾಕ್ಬಿಟ್ಟು ಎಷ್ಟು ಸೊನ್ನೆಗಳಾಯಿತು ಅಷ್ಟು ಹಾಕಬೇಕು. 7 ಸೊನ್ನೆಗಳು ಹಾಕಬೇಕು ಪವರ್ 7 ಇರೋದ್ರಿಂದ. 1 2 3 4 5 6 7. ಆ 10 ಪವರ್ ಆಫ್ ಎಷ್ಟು ಪವರ್ ಇರ್ತದೋ ಅಷ್ಟು ಸೊನ್ನೆಗಳು ಹಾಕ್ಬೇಕು. ಅದು 10 ಪವರ್ ಆಯ್ತದ. 5 ಪವರ್ ಆಫ್ 5 ಅಂದ್ರೇನು? 5ನ 5 ಸತಿ ಗುಣಿಸ್ಬೇಕು. ಅದು 5 ಪವರ್ ಆಫ್ 5. 5ನ 5 ಸತಿ ಗುಣಿಸಿದಾಗ ಏನಾಯ್ತದ? ಈ ಥರ ಆಗಿರ್ತದೆ. 5 ಪವರ್ ಆಫ್ 5 ಅಂದರೆ 5 ಟೈಮ್ಸ್ ಆಫ್ 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 ಈ ಥರ 5 ಸತಿ. 5 5 ಎಷ್ಟು? 5 5 25, 25 5 125, 125 5 625, 625 5 3125. ಅದು 5 ಪವರ್ ಆಯ್ತದ. 3125. ಆ ಥರ ಯಾವುದೇ ನಂಬರ್ನ ಪವರಲ್ಲಿ ಬರೀಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನೆಗೆಟಿವ್ ಪವರು, 0th ಪವರು ಅದೆಲ್ಲ ಅದ್ರದ್ದು ಹೇಳ್ತೀನಿ. ಬಾಯ್.